ಸಿಎಂ ಸಿದ್ದರಾಮಯ್ಯನವರು ಸಿಎಂ ಸ್ಥಾನದಿಂದ ಅಧಿಕೃತವಾಗಿ ಎಕ್ಸಿಟ್ ಆಗ್ತಾ ಇರುವಂತಹ ದಿನ ಇವತ್ತು. ಹಂಗಾಗಿ ಪ್ರಮುಖ ಬೆಳವಣಿಗೆಗಳಾಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಕೆಲವೇ ಕ್ಷಣಗಳಲ್ಲಿ ಸರಿಯಾಗಿ 9 ಗಂಟೆಗೆ ಸಚಿವರ ಜೊತೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಆಯೋಜನೆ ಮಾಡಲಾಗಿದೆ. ಇದೇ ಮೋಸ್ಟ್ಲಿ ಸಿದ್ದರಾಮಯ್ಯನವರು ತಮ್ಮ ಸಂಪುಟದ ಸಹೋದ್ಯೋಗಿಗಳ ಜೊತೆಗೆ ಮಾಡ್ತಾ ಇರುವಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ಕೊನೆ. ಇವತ್ತು ವಿದಾಯದ ಬ್ರೇಕ್ಫಾಸ್ಟ್ ಮೀಟಿಂಗ್. ಆಪ್ತರು ಹಾಗೂ ಶಾಸಕರು ಸಚಿವರಿಗೆ ಬ್ರೇಕ್ಫಾಸ್ಟ್ ಆಯೋಜನೆ ಆಗಿದೆ ಸಿದ್ದರಾಮಯ್ಯನವರ ನಿವಾಸದಲ್ಲಿ. ಸಿದ್ದರಾಮಯ್ಯ ಮನೆಯಲ್ಲಿ ಇವತ್ತು ಉಪಹಾರ ಕೂಟ ಆಯೋಜನೆ. ಇದೇ ಕೊನೆ. ಸಿಎಂ ಆಗಿ ತಮ್ಮ ಸಂಪುಟದ ಸಹೋದ್ಯೋಗಿಗಳು ಜೊತೆಗೆ ತಮ್ಮ ಪಕ್ಷದ ಶಾಸಕರ ಜೊತೆಗೆ ಮಾಡ್ತಾ ಇರುವಂತಹ ಮೀಟಿಂಗ್ ಕೊನೆ ಆಗುತ್ತೆ ಇವತ್ತು. ಬೆಳಗ್ಗೆ 9 ಗಂಟೆಗೆ ಕಾವೇರಿ ನಿವಾಸದಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯೋಜನೆ ಆಗಿದೆ. ಬ್ರೇಕ್ಫಾಸ್ಟ್ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಭಾಗಿಯಾಗಲಿದ್ದಾರೆ. ಮೋಸ್ಟ್ಲಿ ಕಾವೇರಿ ನಿವಾಸ ಅದೆಷ್ಟು ಬಾರಿ ಬ್ರೇಕ್ಫಾಸ್ಟ್ಗೆ ಸಾಕ್ಷಿ ಆಗಿದೆಯೋ ಗೊತ್ತಿಲ್ಲ, ಬಟ್ ಪ್ರತಿ ಬಾರಿ ಕೂಡ ಬೇರೆ ಬೇರೆ ರೀತಿಯ ಚರ್ಚೆಗಳಾಗ್ತಾ ಇತ್ತು. ಈ ಹಿಂದೆ ಕೂಡ ಅಧಿಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಗಳಿತ್ತು, ಬಟ್ ಯಾವುದು ಕೂಡ ಆಗಿರ್ಲಿಲ್ಲ. ಬಟ್ ಈ ಬಾರಿ ಇದೆಯಲ್ಲ ಈ ಬ್ರೇಕ್ಫಾಸ್ಟ್ ಮೀಟಿಂಗ್, ಇದು ಅಂತಿಮ ಅಂತ ಸುದ್ದಿಗೋಷ್ಠಿ ನಡೆಸಿ ಲೋಕಭವನಕ್ಕೆ ಮೋಸ್ಟ್ಲಿ ಸಿಎಂ ಸಿದ್ದರಾಮಯ್ಯನವರು ನೇರವಾಗಿ ಹೊರಡಲಿದ್ದಾರೆ ಅನ್ನೋದ್ರ ಡೀಟೇಲ್ಸ್. ಆದ್ರೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗುತ್ತೆ, ತಮ್ಮ ಆಪ್ತರಿಗೆಲ್ಲ ಒಂದು ಸಂದೇಶ ಕೊಡ್ತಾರೆ. ಅದಾದ ಬಳಿಕ ಸುದ್ದಿಗೋಷ್ಠಿ ಮಾಡೋ ಮೂಲಕ ಮೋಸ್ಟ್ಲಿ ರಾಜ್ಯದ ಜನತೆಗೂ ಕೂಡ ಒಂದು ಧನ್ಯವಾದ ಹೇಳಬಹುದು ಅಂತ ಸಿದ್ದರಾಮಯ್ಯನವರು. ಇಷ್ಟು ದಿನಗಳ ಕಾಲ ಅಧಿಕಾರ ಕೊಟ್ಟಿದ್ದಕ್ಕೆ ಅದರ ಜೊತೆಗೆ ಸಿದ್ದರಾಮಯ್ಯನವರ ಹೆಸರಲ್ಲಿ ಅದೆಷ್ಟೋ ಬಾರಿ ಏನೇನೋ ಭಾಗ್ಯಗಳನ್ನ ಜನರಿಗೆ ತಲುಪಿಸ್ಬಿಟ್ಟಿದ್ದಾರೆ. ಮೋಸ್ಟ್ಲಿ ರಾಜ್ಯದ ಜನಕ್ಕೆ ಒಂದು ಸಂದೇಶ ಕೊಟ್ಟು ಅಧಿಕೃತವಾಗಿ ಲೋಕಭವನಕ್ಕೆ ಹೋಗಿ ಇವತ್ತು ರಾಜೀನಾಮೆ ಪತ್ರವನ್ನ ಕೊಡಬಹುದು ಅನ್ನುವಂತ ಸಾಧ್ಯತೆಗಳಿದೆ. ಅಂದ್ರೆ ಯಾಕೆ ಅದ್ರ ಬಗ್ಗೆ ಡೌಟ್ ಅಂತ ಅಂದ್ರೆ ಸಮಯ ನಿಗದಿ ಆಗಿಲ್ಲ. ರಾಜ್ಯಪಾಲರು ಬರೋ ತನಕ ಕಾಯ್ತಾರಾ ಅಥವಾ ನೇರವಾಗಿ ಲೋಕಭವನಕ್ಕೆ ಹೋಗಿ ಅಲ್ಲಿ ರಾಜೀನಾಮೆ ಪತ್ರ ಕೊಟ್ಟು ಬರ್ತಾರಾ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಕು. ಬಿಟ್ರೆ ಇನ್ಯಾವುದೇ ಡೌಟ್ ಇಲ್ಲ. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಸದ್ಯಕ್ಕಿರುವಂತಹ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಒಂದು ಕ್ಲಾರಿಟಿ ಎಲ್ಲರಿಗೂ ಸಿಕ್ಕಾಯ್ತು. ಸಿದ್ದರಾಮಯ್ಯನವರು ಎಕ್ಸಿಟ್ ಆಗ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರಿಗೆ ನಾಳೆ ಪಟ್ಟಾಭಿಷೇಕ ಇದೆ, ನೂತನ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕಾರ ಮಾಡ್ತಿದ್ದಾರೆ ಅಂತ. ಇದರ ಮಧ್ಯದಲ್ಲಿ ಸಂಪುಟ ಕೂಡ ಕಂಪ್ಲೀಟ್ ಆಗಿ ರಚನೆ ಆಗಬೇಕಾಗುತ್ತೆ ಅಧಿಕೃತವಾಗಿ. ಹಂಗಾಗಿ ಯಾರ್ಯಾರು ಇನ್ ಆಗ್ತಾರೆ, ಯಾರು ಔಟ್ ಆಗ್ತಾರೆ, ಹೊಸ ಮುಖಗಳಿಗೆ ಆದ್ಯತೆ, ಈ ಎಲ್ಲಾ ವಿಚಾರಗಳು ಚರ್ಚೆ ಆಗ್ತಾ ಇದೆ. ಎನಿವೆ, ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಡೆವಲಪ್ಮೆಂಟ್ ಏನಪ್ಪಾ ಅಂದ್ರೆ 9 ಗಂಟೆಗೆ ಸರಿಯಾಗಿ ತಮ್ಮ ಪಕ್ಷದ ಶಾಸಕರು ಸಚಿವರ ಜೊತೆಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಇದೆ. ದುರ್ಗೇಶ್ ಅಟ್ ಪ್ರೆಸೆಂಟ್ ಸಿದ್ದರಾಮಯ್ಯನವರ ಕಾವೇರಿ ನಿವಾಸದ ಮುಂಭಾಗದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ಶಾಸಕರು ಸಚಿವರ ಆಗಮನ ಒಬ್ಬರೊಬ್ಬರೇ ಬರ್ತಿದ್ದಾರೆ. ಕೆಲವರು ಸಿದ್ದರಾಮಯ್ಯನವ್ರನ್ನ ಪರ್ಸನಲ್ ಮೀಟ್ ಆಗಿ ಯಾಕೆ ಸರ್ ದಯವಿಟ್ಟು ಈ ನಿರ್ಧಾರದಿಂದ ಹಿಂದೆ ಸರಿಯಿರಿ ಅಂತ ಒತ್ತಡ ಹಾಕ್ತಿದ್ದಾರೆ. ಬಟ್ ಯಾರೇನೇ ಹೇಳಿದ್ರು, ಏನೇ ಒತ್ತಡ ಹಾಕಿದ್ರು ಕೂಡ ಹೈಕಮಾಂಡ್ ನಿರ್ಧಾರವೇ ಅಲ್ಟಿಮೇಟ್. ಅದನ್ನ ಸಿದ್ದರಾಮಯ್ಯನವರು ಒಪ್ಕೊಂಡಾಗಿದೆ, ಡಿಕೆ ಶಿವಕುಮಾರ್ ಅವರು ಒಪ್ಕೊಂಡಾಗಿದೆ. ಹಂಗಾಗಿ ಏನ್ ಒಪ್ಪಂದ ಇತ್ತಲ್ಲ, ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಪವರ್ ಶೇರಿಂಗ್ ಒಪ್ಪಂದ ಹಾಕಿದೆ. 2.5 ವರ್ಷ ಮಾತುಕತೆ ಆಗಿ ಹೋಗಿದೆ. ಕ್ಲೋಸ್ ಡೋರ್ ಮೀಟಿಂಗ್ ಗಳಾಗಿತ್ತು. 3-4 ಜನ ಅದಕ್ಕೆ ಸಾಕ್ಷಿ ಆಗಿದ್ರು ಅಂತ. ಅದೆಲ್ಲವೂ ಕೂಡ ನಿಜ ಅನ್ನೋದು ಸಾಬೀತಾಗಿ ಹೋಗಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದುರ್ಗೇಶ್. ಮತ್ತೊಮ್ಮೆ ಸಂಪರ್ಕದಲ್ಲೇ ಇದ್ದಾರೆ. ದುರ್ಗೇಶ್, ಸಿದ್ದರಾಮಯ್ಯನವರ ನಿವಾಸಕ್ಕೆ ಯಾರೆಲ್ಲ ಬಂದಿದ್ದಾರೆ, ಬರ್ತಿದ್ದಾರೆ, ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಅಟ್ ಪ್ರೆಸೆಂಟ್ ಅಂತ ಅಲ್ಲಿ? ಎಸ್ ಶ್ರುತಿ, ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಇವತ್ತು ಸಚಿವರ ದಂಡು ಮತ್ತು ಒಂದಿಷ್ಟು ಶಾಸಕರು ಕೂಡ ಆಗಮಿಸುವಂತದ್ದು. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಖುದ್ದು ಎಲ್ಲರಿಗೂ ಕೂಡ ಕರೆ ಮಾಡಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಆಹ್ವಾನ ನೀಡಿದ್ದಾರೆ. ಹೀಗಾಗಿ ಬಹಳ ಕುತೂಹಲದಿಂದಲೂ ಕೂಡ ಸಚಿವರು ಸಿಎಂ ಕಾವೇರಿ ನಿವಾಸಕ್ಕೆ ಆಗಮಿಸುವಂತದ್ದು. ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಸಿಎಂ ಸಿದ್ದರಾಮಯ್ಯ ಅವರ ಕೊನೆಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗತ್ತಾ ಅನ್ನುವಂಥದ್ದು ಕೂಡ ಸಚಿವರಿಗೆ ಆತಂಕ ಇರುವಂತದ್ದು. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಈಗಾಗಲೇ ಎಷ್ಟೇ ಹೇಳಿದ್ರು ಕೂಡ ನಾನು ರಾಜೀನಾಮೆ ಕೊಡಕ್ಕೆ ಸಿದ್ಧನಿದ್ದೇನೆ ಅನ್ನುವಂತ ಮಾತನ್ನ ಆಪ್ತರ ಮುಂದೆ ಹೇಳಿದ್ದಾರೆ. ಸಾಕಷ್ಟು ಸಚಿವರು ಕೂಡ ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ರು. ಪರಮೇಶ್ವರ್, ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್, ಆರ್.ವಿ. ದೇಶಪಾಂಡೆ ಎಲ್ಲರೂ ಕೂಡ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡ್ತಾರೆ ಅನ್ನೋ ಒಂದು ಮಾಹಿತಿ ತಿಳಿದಂತೆ ಸಾಕಷ್ಟು ಕಾವೇರಿ ನಿವಾಸಕ್ಕೆ ಬಂದು ಸಿಎಂ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನು ಮಾಡಿದ್ರು. ಜೊತೆಗೆ ಇವತ್ತು ಬೆಳಗ್ಗೆಯಲ್ಲೂ ಕೂಡ ಸಾಕಷ್ಟು ಸಚಿವರು ಮತ್ತು ಶಾಸಕರು ಆಗಮಿಸುವಂತದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಚಿವರು ಕೂಡ ಸಿಎಂ ಸಿದ್ದರಾಮಯ್ಯ ಕಾವೇರಿ ನಿವಾಸಕ್ಕೆ ಆಗಮಿಸುತ್ತಾರೆ. ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಕರೆದಿದ್ದಾರೆ. ಈ ಒಂದು ಮೀಟಿಂಗ್ ನಲ್ಲಿ ಯಾವ ರೀತಿ ಚರ್ಚೆ ಆಗುತ್ತೆ ಮತ್ತೆ ಸಚಿವರಿಗೆ ಏನೆಲ್ಲ ಸಂದೇಶವನ್ನ ಸಿಎಂ ಸಿದ್ದರಾಮಯ್ಯ ಕೊಡ್ತಾರೆ ಅನ್ನುವಂಥದ್ದು ಮುಖ್ಯ ಆಗುತ್ತೆ. ಒಂದ್ ಕಡೆ ಈಗಾಗಲೇ ಏನು ಸಿಎಂ ಸಿದ್ದರಾಮಯ್ಯ ನಿವಾಸದಲ್ಲಿ ಸಚಿವರಿಗೆ ಉಪಹಾರವು ಕೂಡ ರೆಡಿ ಆಗ್ತಾ ಇರುವಂತದ್ದು. ಯಾಕಂದ್ರೆ ಎಲ್ಲ ಸಚಿವರಿಗೂ ಕೂಡ ಉಪಹಾರದ ಜೊತೆಗೆ ಒಂದಿಷ್ಟು ಮಾತುಕತೆಯನ್ನ ಮಾಡಿ ಸಿಎಂ ಸಿದ್ದರಾಮಯ್ಯ ಯಾರೆಲ್ಲ ಇಷ್ಟು ದಿನ ಕೆಲಸ ಮಾಡಿದಿರಿ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ ಇನ್ನು ಮುಂದೆ ಯಾರೆಲ್ಲ ಕೆಲಸ ಮಾಡಬೇಕನ್ನುವಂತ ಸೂಚನೆಯನ್ನು ಕೂಡ ಕೊಡುವಂತ ಸಾಧ್ಯತೆ ಇರುತ್ತೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರು ಸಚಿವರ ಜೊತೆಗೆ ಆಪ್ತ ಸಮಾಲೋಚನೆಯನ್ನು ನಡೆಸಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಒಂದಿಷ್ಟು ಸಲಹೆಗಳನ್ನ ಕೊಡುವಂತದ್ದು ಮತ್ತು ಸಿಎಂ ಸಿದ್ದರಾಮಯ್ಯ ಅವರ ಆಡಳಿತ ಅದರಲ್ಲೂ ಕೂಡ
ಅತಿ ಹಿರಿಯ ನಾಯಕರಾಗಿ ಸಿಎಂ ಸಿದ್ದರಾಮಯ್ಯ 2 ಬಾರಿ ಮುಖ್ಯಮಂತ್ರಿಯಾಗಿ ಕೆಲಸವನ್ನು ಮಾಡಿರುವಂತದ್ದು. ಹೀಗಾಗಿ ಕಾವೇರಿ ನಿವಾಸ ಇವತ್ತು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಾ ಇದೆ. ಸಿಎಂ ಅವರ ಕಾವೇರಿ ನಿವಾಸವನ್ನು ಕೂಡ ನಿಮಗೆ ತೋರಿಸುವಂತ ಪ್ರಯತ್ನ ಮಾಡ್ತೀನಿ. ಈ ಒಂದು ಸಿಎಂ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸ ಯಾವ ರೀತಿ ಇದೆ, ಯಾವ ರೀತಿ ಬೆಳಗ್ಗೆ ಇಲ್ಲಿ ಬೆಳವಣಿಗೆಗಳಾಗ್ತಿದೆ ಅನ್ನುವಂಥದ್ದನ್ನ ನೀವು ದೃಶ್ಯಗಳು ಕೂಡ ಗಮನಿಸಬಹುದು. ಸಾಕಷ್ಟು ಪೊಲೀಸ್ ಬಂದೋಬಸ್ತನ್ನ ಇಲ್ಲಿ ಮಾಡಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸ ಎಂದಿನಂತೆ ಇರೋದಕ್ಕಿಂತ ಇವತ್ತು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಯಾಕಂದ್ರೆ ಸಚಿವರೆಲ್ಲರೂ ಕೂಡ ಆಗಮಿಸ್ತಾರೆ ಅನ್ನುವಂಥದ್ದು ಒಂದ್ ಕಡೆ ಆದ್ರೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆ ನೀಡುವಂತಹ ವಿಚಾರ. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿಯೇ ಸಚಿವರಿಗೆ ಉಪಹಾರವನ್ನ ಆಯೋಜನೆ ಮಾಡಲಾಗಿದೆ. ಇಲ್ಲಿಯೇ ಕೂಡ ಅಡಿಗೆಯನ್ನು ತಯಾರು ಮಾಡಿ ಸಚಿವರಿಗೆ ಮತ್ತು ಡಿಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಉಪಹಾರ ಕೂಟವನ್ನು ನಡೆಸಲಾಗುತ್ತೆ. ಜೊತೆಗೆ ಈ ಸಚಿವರ ಜೊತೆಗೆ ಮಾತುಕತೆಯನ್ನು ನಡೆಸೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಈಗ ನನ್ನ ಎಡಭಾಗದಲ್ಲಿ ನೋಡಬಹುದು ನೀವು, ಸಚಿವರು ಮತ್ತು ಶಾಸಕರು ಕೂಡ ಆಗಮಿಸುವಂತದ್ದು. ಎಲ್ಲರೂ ಕೂಡ ಈ ಕಾವೇರಿ ನಿವಾಸಕ್ಕೆ ಆಗಮಿಸಿ ತಮ್ಮ ಒಂದು ಅಭಿಪ್ರಾಯಗಳನ್ನ ಸೂಚಿಸೋದಲ್ಲಿಗೆ ಸಿಎಂ ಸಿದ್ದರಾಮಯ್ಯ ಅವರನ್ನ ಕೊನೆಯ ಬಾರಿ ಕಾವೇರಿ ನಿವಾಸದಲ್ಲಿ ಭೇಟಿ ಆಗ್ತೀವಿ ಅನ್ನುವಂಥದ್ದು ಒಂದು ಇರುವಂತದ್ದು. ಹೀಗಾಗಿ ಸಿಎಂ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸ ಬಹಳ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ ರಾಜ್ಯಪಾಲರನ್ನ ಭೇಟಿ ಮಾಡಿ ರಾಜೀನಾಮೆ ಕೊಟ್ರೆ ಹಾಲಿ ಇರುವಂತಹ ಸಿಎಂ ಮಾಜಿ ಆಗ್ತಾರೆ. ಮುಂದಿನ ದಿನಗಳಲ್ಲಿ ಅವರ ರಾಜಕೀಯ ನಡೆ ಹೇಗಿರುತ್ತೆ, ಬೆಂಗಳೂರಿನಲ್ಲಿರ್ತಾರ, ಮೈಸೂರಿನಲ್ಲಿರ್ತಾರ, ಮತ್ತೆ ಅವರಿಗೆ ಹೆಚ್ಚಿನ ಸ್ಥಾನಮಾನಗಳನ್ನ ಕೊಟ್ಟರೆ ದೆಹಲಿಗೆ ಹೋಗ್ತಾರೆ ಅನ್ನುವಂತ ಚರ್ಚೆ ಇರುವಂತದ್ದು. ಹೀಗಾಗಿ ಅದಕ್ಕೊಂದು ಕ್ಲಾರಿಟಿ ಇವತ್ತು ಮೋಸ್ಟ್ಲಿ ಸಿಗಬಹುದು ಅಂತ ಭಾವಿಸೋಣ. ಧನ್ಯವಾದಗಳು ಇಷ್ಟೊತ್ತು ಮಾಹಿತಿ ಕೊಟ್ಟಿದ್ದಕ್ಕಾಗಿ. ನಮ್ಮ ಪ್ರತಿನಿಧಿ ಕವನ, ಮತ್ತೊಂದು ಕಡೆ ಅಜಯ್ ಕೂಡ ಮಾಹಿತಿ ಕೊಡ್ತಾ ಇದ್ರು. 3 ಜನಕ್ಕೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ